ಅಪ್ಪ ಎಂದರೆ ಅವರೇ ದೈವವು, ಅಪ್ಪ ಎಂದರೆ ಏನೋ ಹರ್ಷವು, ನಮ್ಮ ಬಾಳಿಗೆ ಅವರೇ ದೈವವು. ಅಪ್ಪ ಎನ್ನಲು ಎಲ್ಲ ಮರೆತೆವು, ಎಂದು ಕಾಣದ ಸುಖವ ಕಂಡೆವು. ಲಾಲ 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 ಲಾ. ಈ ರಾಜಮಾತಾ ಫೌಂಡೇಶನ್ ವತಿಯಿಂದ ಈ ಒಂದು ಫಾದರ್ಸ್ ಡೇಯನ್ನು ಆಚರಣೆ ಮಾಡೋದಕ್ಕೆ ನನಗೆ ನಮ್ಮ ತಂದೆಯವರ ಸ್ಫೂರ್ತಿ, ನಮ್ಮ ಚಿಕ್ಕಪ್ಪನವರ ಸ್ಫೂರ್ತಿ ಹಾಗೂ ನಮ್ಮ ಮಾವನವರ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಮನೆಯಲ್ಲೂ ತಂದೆಯ ಒಂದು ದಿನಾಚರಣೆಯನ್ನು ಮಾಡೋದು ಎಷ್ಟು ಜನ ನಮ್ಮ ಮನೆಯಲ್ಲಿ ಮಾಡ್ತಾರೆ. ಎಲ್ಲ ಆಪ್ಷನ್ಸ್ ಆಗಿತ್ತು, ಎಲ್ಲೋ ಬೆಂಗಳೂರಿನಲ್ಲೋ ಹಂಗೆ ರಾಯಲ್ ಫ್ಯಾಮಿಲೀಸ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಫಾದರ್ಸ್ ಡೇನ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ತೀರ್ಮಾನ ಮಾಡಿದೆ, ಪಾಪ ಬಡಬಗ್ಗರು ಇರ್ತಾರೆ, ನಮ್ಮ ಟೀಚರ್ಸ್ ಇರ್ತಾರೆ, ಅಂಥವ್ರಿಗೆ ನಾವು ಮಾಡಬೇಕು ಅಂತ ಖುಷಿಯಿಂದ ನಾನು ಇಲ್ಲಿ ಬಂದಿದ್ದೀನಿ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರು ಬರಬೇಕಾಗಿತ್ತು. ಅವರು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರೆ ಅವರೇ ಬಂದಿಲ್ಲ ಅಂತ ನನಗೆ ಬಹಳ ಬೇಜಾರಾಗ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಎಲ್ಲ ಟೀಚರ್ಸ್ಗಳು ವಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ನಮ್ಮ ಸ್ನೇಹಿತರು ಸಹ ಎಲ್ಲರೂ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಹಾಗೂ ನನ್ನ ಮಗನೂ ಬರ್ತಾ ಇದ್ದಾರೆ, ನೋಡಬೇಕು ಈ ಒಂದು ಕಾರ್ಯಕ್ರಮ ಅಂತ ಎಲ್ಲರಿಗೂ ಹೇಳ್ತಾ. ಹಾಗೆ ಈಗ ಪ್ರೇಯರನ್ನು ಮಾಡ್ತಿದ್ದಾರೆ ನಮ್ಮ ಮೇಡಮ್ನವರು, ಬರಬೇಕು. ಗಣಪತಿ ವಂದಿಸುವೆ, ತಲೆಬಾಗುತ್ತ ಹತ್ತಿಸುವೆ, ತನು ಮನವ ಗಣಮತಿಯ ಎಲ್ಲವ ಅರ್ಪಿಸುವೆ. ವರನೂಪರ ಶಿಲಿ ಪತ್ರ ತುಳಸಿ ಪಗುವಿನ ಪುಷ್ಪ ಧರಿಸಿ, ಶ್ರೀಗಂಧದಿಂದ ವರಕಾಂತಿಯಿಂದ ಶೃಂಗೊಳಿಪೆ ನಿನ್ನ ಭಜಿಸಿ. ಗಣಪತಿ ವಂದಿಸುವೆ, ತಲೆಬಾಗುತ್ತ ಅರ್ಪಿಸುವೆ. ಸಿಹಿಯಾದ ರಾಯು ಸವಿಯಾದಗಳು ರುಚಿಯಾದ ಫಲಗಳನ್ನು ನೈವೇದ್ಯ ಮಾಡಿ ಕೀರ್ತನೆಯ ಹಾಡಿ ಆರುತಿಯ ಹಾಡ ಹಾಡಿ. ಗಣಪತಿ ವಂದಿಸುವೆ, ತಲೆಬಾಗುತ್ತ ಅರ್ಪಿಸುವೆ. ತನು ಮನವ ಗಣಮತಿಯ ಎಲ್ಲವ ಅರ್ಪಿಸುವೆ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ನಮ್ಮ ನರಸಮ್ಮ ಮೇಡಮ್ನವರು ಮಕ್ಕಳಿಗೆ ಎಲ್ಲರ పరವಾಗಿ ఒక ఆయన ధర్మ సూక్ష్మ ఏమి అనేది మీతో అడుగు అని చెప్పింది. ధర్మం సూక్ష్మ ఏమి అని మీ దగ్గర తెలుసుకోమని చెప్పింది. అందుకే ధర్మ సూక్ష్మం తెలుసుకున్న దానికి మీ దగ్గరికి వస్తే అని చెప్పేది. అప్పుడు ఆయన వేరే ఉంటే చెప్పి రాణి లోపలికి పదామని ఆయన్ని లోపలికి ఇంట్లో 2-3 రూములు ఉంటాయి. ఆ రూముల్లో నేను మేడం మా ఇంట్లో 35 ಎಲ್ಲ ಗುರುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಎಲ್ರಿಗೂ ಮೇಡಮ್ ಅವ್ರಿಗೂ ಮತ್ತೆ ನಿಮ್ಮೆಲ್ಲರಿಗೂ తెలుగులో చెప్తా. ఫాదర్స్ డే తండ్రి దినాచరణ తల్లిగానే కదా ఎక్కువ కనపడేదే, బిడ్డకి ఎవరు చూసారు కదా. అయితే తండ్రి ఇంకా ఎక్కువ చూస్తారు. తండ్రి లెక్కలో లేరు ఇప్పుడు. కాదు మీరే యోగం చేయండి. ఎక్కువ తల్లి గురించి చూడరా, మళ్ళీ తల్లిగానే చెప్తారు బిడ్డకి. ఎప్పుడు అంతా మేమే అంటారే, మేము కాదు తండ్రి ఉన్నాడు అని చెప్పనే నాకు చాలా సంతోషం పెట్టింది. అంటే ఎక్కువ గౌరవ స్త్రీలకే ఎక్కడ తీసుకోండి. మన మగవాళ్ళు ఉన్నా కూడా మనం ఆడవాళ్ళతో గౌరవిస్తామా?
అంటే ఒక పూచి గౌరవమైన మగవాళ్ళు ఉంది. బిడ్డకి ఎక్కువ కనపడేది తల్లే కనపడదు. అంటే వస్తా అంటే చేసి పెట్టేది తీసి పెట్టేది ఏంటి సార్ సమాధానం చేసేది ఇవన్నీ తల్లే చేసేది. అయితే తండ్రి అవతల పోతాడు, బీదోడు కూలి చేస్తాడు, ఇంత కష్టపడతారా? ఎవరి కోసం వాళ్ళు కష్టపడేది? బిడ్డ కోసం. పెళ్ళా ఉంటుంది, అయినా పెళ్ళా కంటే ఎక్కువ బిడ్డ మీద ప్రేమ ఉంటుంది తండ్రి గారు కూడా. ఎన్ని కష్టపడిన బిడ్డకే. అదే తల్లిగారు నేను ఏమన్నా సంతోషపెట్టే నాకు ఆంధ్రాలో ఎక్కువ నివృత్తి పరిచయం, నాకు ఎక్కువ కర్ణాటకలో రిటైర్ అవుతారు. 60 సంవత్సరాల క్రితం మీద ఉద్యోగం పోతే ఇంట్లో ఆయన ఉన్నారని చెప్పి గవర్నమెంట్ వచ్చేది. అప్పుడు నాకు ఎక్కువ నివృత్తి ఆంధ్రాలో పరిచయం. వాళ్ళు పోయి వాళ్ళు రిటైర్ అయిన ఇస్తారు. ఫాదర్ అంటే తండ్రి. మనము తండ్రి జ్ఞాపించుకొని వాళ్ళని ఒక పేరుట్లో మనము దినాచరణ చేయాలని చెప్పి ప్రతి దఫా ఈ కార్యక్రమాన్ని ఆయోజించాము. దీనికి మా నివృత్తి నౌకర్ల సంఘం కాపాడాలను అందరూ రావాలని చెప్పి మేడం వాళ్ళు చెప్పిండు. కారణాత్మకంగా చెప్పినాము. ఇంకా కొందరు వచ్చే ఇంకా వస్తారు, వాళ్ళు వచ్చి చేరుకుంటారు కొంచెంకి. కాబట్టి మేము తక్కువ సంఖ్యలో వచ్చినాము. వెనకేడాది చేరినోడు చాలా జనం ఈ ఏడాది వచ్చి చేరుతారు. సో ఈ యొక్క కార్యక్రమానికి పితృదేవో భవ, పితృదేవో భవ, ఆచార్య దేవో భవ, ఆచార్య దేవో భవ. ఓం శాంతి 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 నేను మేడం మా ఇంట్లో 35 ಚೆನ್ನಾಗಿದೆ ಅನ್ಕೊಳ್ಳಿ, ಆಯ್ತಾ? ಚೆನ್ನಾಗಿದೆ ಅನ್ಕೊಂಡ್ಬಿಟ್ಟು ನಿಮ್ಗೇನು ಬೇಕಾಗಿಲ್ಲ. ನಿಮ್ಗೆ ಬೇಕಾಗಿರೋದೇನು? ಅಷ್ಟು ಊಟ, ಅಷ್ಟು ಬಟ್ಟೆ ಮತ್ತು ದೇವ್ರ ಪ್ರಾರ್ಥನೆ. ನೀವೆಲ್ಲರೂ ಯಾವಾಗ ಆಗಲಿ ದೇವ್ರ ಬಿಡಬೇಡಿ. ದೇವರೇ ದಾರಿ ತೋರಿಸ್ತಾರೆ ನಮ್ಗೆ, ಅರ್ಥ ಆಯ್ತಾ? ನೀವೆಲ್ಲರೂ ಏನ್ ಮಾಡ್ಬೇಕು? ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ದೇವ್ರ ಇಷ್ಟ ಅಂದ್ರೆ ಆ ದೇವರು, ನಾರಾಯಣ ಅನ್ಬೋದು, ಈಶ್ವರ. ಎಂದಿಷ್ಟು ಅಂದ್ರೆ ಬೇರೆಯವರ ಸ್ವತ್ತು ₹1 ಮುಟ್ಟಬೇಡಿ. ಇನ್ನು ₹1,00,000 ಲಾಸ್ ಬಂದು ನಷ್ಟ ಮಾಡ್ಕೊಂಡು ಬಂದು ನಾನು ಸಂತೋಷ ಬೀಳ್ತೀನಿ. ನಿನ್ನ ದುಡ್ಡಿಗೆ ನೀನು ದೇವರು, ಬೇರೆ ದುಡ್ಡಿಗೆ ನೀವು ನಾಯಕನಿಂದ ಆಗಿದ್ದಂಗೆ ಅಂತ ಹೇಳಿದ್ದಾರೆ ನಮ್ಮಪ್ಪ. ಅದಕ್ಕೆ ಅದೇ ಮೇಲೆ ಕೊಟ್ಟು ಅದೇ ಇದು ಮಾಡಿ ನಾನು ಇವತ್ತು ಅವನು ಒಂದು ಸೇವೆ ಮಾಡಿದ್ದೀನಿ, ಒಳ್ಳೆ ಸೇವೆ ಮಾಡಿದ್ದೀನಿ. ಆ ಸೇವೆ ಈ ಜನ್ಮದಲ್ಲಿ ಯಾರು ಮಾಡೋದು? ನಮ್ಮ ತಾಯಿ ಬಟ್ಟೆ ಅತ್ಯಂತ ಬಟ್ಟೆ ಇದೆ ಎಂದಿಷ್ಟು ಅಂದ್ರೆ ಬೇರೆಯವರ ಸ್ವತ್ತು ₹1 ಮುಟ್ಟಬೇಡಿ. ಇನ್ನು ₹1,00,000 ಲಾಸ್ ಬಂದು ನಷ್ಟ ಮಾಡ್ಕೊಂಡು ಬಂದು ನಾನು ಸಂತೋಷ ಬೀಳ್ತೀನಿ. ನಿನ್ನ ದುಡ್ಡಿಗೆ ನೀನು ದೇವರು, ಬೇರೆ ದುಡ್ಡಿಗೆ ನೀವು ನಾಯಕನಿಂದ ಆಗಿದ್ದಂಗೆ ಅಂತ ಹೇಳಿದ್ದಾರೆ ನಮ್ಮಪ್ಪ. ಅದಕ್ಕೆ ಅದೇ ಮೇಲೆ ಕೊಟ್ಟು ಅದೇ ಇದು ಮಾಡಿ ನಾನು ಇವತ್ತು ಅವನು ಒಂದು ಸೇವೆ ಮಾಡಿದ್ದೀನಿ, ಒಳ್ಳೆ ಸೇವೆ ಮಾಡಿದ್ದೀನಿ. ಆ ಸೇವೆ ಈ ಜನ್ಮದಲ್ಲಿ వాడిని స్మరించాలని ఎవరు మహానుభావులు. ಇವತ್ತಿನ ವಿಶೇಷ ಫಾದರ್ಸ್ ಡೇ. ತಂದೆಯವ್ರನ್ನ ನೆನೆಸ್ಕೋಬೇಕು. ಇವತ್ತು ವಿಶೇಷ ಏನಂದರೆ ನಮ್ಮ ತಂದೆ ಹಾಕಿರೋ ಒಂದು ದಾರಿಯಲ್ಲಿ ನಾನು ಹೋಗಬೇಕು ಅಂತ ಬೆಂಗಳೂರಿಗೆ ಹೋಗಿದ್ದೆ. ಅದೇ ರೀತಿ ನಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ತಂದೆ ಇಲ್ಲಿ ಸಣ್ಣದೊಂದು ಸ್ಕೂಲ್ ನಡೆಸಿದ್ರು, ಅಲ್ಲೊಂದು 10 ಜನಕ್ಕೆ ಕೆಲಸ ಕೊಟ್ಟಿದ್ರು. ನಾನು ಅದೇ ಒಂದು ಈ ಮನಸ್ಸಲ್ಲಿ ಇಟ್ಕೊಂಡು ನಾನು ಒಂದು 4 ಜನಕ್ಕೆ ಕೆಲಸ ಕೊಡಬೇಕು ಅಂತ ಬೆಂಗಳೂರಿಗೆ ಹೋದೆ. ಕಷ್ಟ ಇದ್ದವ್ರಿಗೆ ಒಂದು ₹4 ಕಾಸು ಕೊಟ್ಟರೆ ಅದು ಉಳಿಯಲ್ಲ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪ ತರುವ ನಿನ್ನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪ ತರುವ ನೀನೆ. ಭದ್ರಪದ ಶುಕ್ರದ ಚೌತಿಯಂದು ಈ ಮನೆ ಮನೆಗೂ ದಯ ಮಾಡಿ ಹೊರಟಿನೆಂದು. ಭದ್ರಪದ ಶುಕ್ರದ ಚೌತಿಯಂದು ಈ ಮನೆ ಮನೆಗೂ ದಯ ಮಾಡಿ ಹೊರಟಿನೆಂದು. ನಿನ್ನ ಸನ್ನಿಧ ಬಲಿಗಳ ಬಾಗಿ ಉನ್ನತಿರಲು ನೀಡಿಯ ಭಕ್ತರಿಗೆ
ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪ ತರುವ ನೀನೆ. ನೀವೇಳು ಲೋಕದ ಮಾನವಿನ ಯುವಕರದ ಸಾಧನೆಗೆ ಕಾರಣ, ನೀವೇಳು ಲೋಕದ ಮಾನವಿನ ಯುವಕರದ ಸಾಧನೆಗೆ ಕಾರಣ. ನಿನ್ನ ಸನ್ನಿಧಾನದ ತಲೆಬಾಗಿ ಉನ್ನತಿರಲು ನೀಡುವ ಭಕ್ತರಿಗೆ ಈ ದಯನಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪ ತರೋ ನೀನೆ. ಪಾರ್ವತಿ ಪರಶಿವನ ನಿಲ್ಸ್ಕೊಂಡು ಬೇರಿದ್ರು ಅಟ್ಲ ಈ ಕಡೆ ತಿರ್ಗಂಡ್ ಅಟ್ಲ. ಹ್ಯಾಪಿ ಫಾದರ್ಸ್ ಡೇ. ಅತಿಶಯ ಸರ್. ನೀರು ಕೊಟ್ಟಿಲ್ಲ ಬೋಂಡ ಕೊಟ್ಟಿಲ್ಲ ಆಗೋಯ್ತಾ? ಕೊಡ್ತಾ ಇಲ್ಲ. ವಿಡಿಯೋ ತೆಗಿತಾ ಇದ್ದೀನಿ ಅಂತ ಹೇಳಿಲ್ಲ. ಅನ್ನದಾತ ಸುಖೀ ಭವ. ಯಾರು ಇದಕ್ಕೆ ಮಾಸ್ಟರ್ ಅಂತೂ ಭಾಳ ಓಡಾಡಿದ್ದಾರೆ ಪಾಪ ಬೆಳಗ್ಗೆಯಿಂದ. ಹಾಂ ಪಾಪ ಬಂದು ಗಟ್ಟಿగా ಬ್ಯಾಗ್ ಬಂದು ಕೂತ್ಕೋಬಾರ್ದು. ದೂರ ನಿಲ್ಸ್ರಿ, ಇವಾಗ ದೂರ ನಿಲ್ಸ್ರಿ. ದೂರ ಎತ್ತಕ್ ಬೇಡ, ಸ್ಟಾಪ್ ಮಾಡ್ಲಿ. ಸ್ಟಾಪ್ ಅನ್ಬೇಕಷ್ಟೇ. ಚೇರ್ ಬಿಟ್ಕೋಬಾರ್ದು, ಚೇರ್ ಬಿಟ್ಕೋಬಾರ್ದು. ಅಯ್ಯೋ ಹಂಗ್ ಕಣ್ಣು ಮುಚ್ಕೋಬೇಕು.
ಅಲ್ಲ ನೀವು ನೋಡ್ಬಾರ್ದು ಅಕ್ಕ ನೀವು ಆ ಕಡೆ ತಿರ್ಗಿ ಆ ಕಡೆ ತಿರ್ಗಿ ಅನ್ನದಾನ ಮಾಡಿದ ನನ್ನ ಶಿಷ್ಯನಿಗೂ ಹಾಗೂ ಅವರ ಕುಟುಂಬದ ಸದಸ್ಯರಿಗೂ ಆರೋಗ್ಯ ಆಯುಷ್ಯು ಸಂಪತ್ತು ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುವೃಂದದವರಿಗೂ ಹಾಗೂ ನನ್ನ ನೆಚ್ಚಿನ ಎಲ್ಲ ಸ್ನೇಹಿತರಿಗೂ ಮತ್ತು ನಿರ್ಮಾವಣಿ ಮಠದ ಸೇವಾ ಕಾರ್ಯಕರ್ತರಿಗೆ ಅನಂತ ವಂದನೆಗಳು. ಐ ಲವ್ ಯು ಆಲ್. ಜೈ